ಸರ್ ಇವಾಗಿರೋ ಬಿಸ್ನೆಸ್ ಅಲ್ಲಿ ಹೈಯೆಸ್ಟ್ ಪ್ರಾಫಿಟ್ ಇರೋದು ಅಂದ್ರೆ ಜ್ಯೂಸ್ ಮತ್ತು ಚಾಟ್ಸ್ ಅಲ್ಲಿ ಸರ್. ನಮ್ಮ ಹತ್ರ ಫ್ರಾಂಚೈಸಿ ತಗೊಂತೀರಾ, ಮ್ಯಾನ್ ಪವರ್ ಕೂಡ ನಾವೇ ಕೊಡ್ತೀವಿ. ಇವ್ರ ಹತ್ರನೇ ಯಾಕೆ ಫ್ರಾಂಚೈಸಿ ತಗೊಂಡ್ವಿ ಅಂದ್ರೆ ಸರ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಹೇಳ್ದಂಗ್ ಮಾಡ್ಕೊಟ್ಟಿದ್ದಾರೆ ಸರ್. ನಮ್ಮ ಶಾಪ್ ನೇಮ್ ಬಂದು ಕೆಫೆ ಜ್ಯೂಸ್ ಗಾರ್ಡಿನ ವಿತ್ ಚಾಟ್ಸ್ ಅಂತ. ನಮ್ಮಲ್ಲಿ ಟೋಟಲ್ 150 ಐಟಮ್ ಮೆನು ಸಿಗುತ್ತೆ. ಜ್ಯೂಸು, ಸ್ಯಾಂಡ್ವಿಚ್, ಬರ್ಗರ್, ಲಸ್ಸೀಸ್, ಮಿಲ್ಕ್ ಶೇಕ್ಸ್, ಫಲೂದಾಸು, ಐಸ್ ಕ್ರೀಮ್ಸ್ ಅಲ್ಲಿ ಬಂದು ಗಡ್ಬಡ್, ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಈ ತರ ಸಿಗುತ್ತೆ ಸರ್. ಮತ್ತೆ ಇದರಲ್ಲಿ ಚಾಟ್ಸ್ ಕೂಡ ಇನ್ಕ್ಲೂಡ್ ಇದೆ, ಅದರಲ್ಲಿ 30 ಐಟಮ್ ಮೆನು ಸಿಗುತ್ತೆ ಸರ್. ನಾವು ಇವಾಗ ಫ್ರಾಂಚೈಸಿ ಕೂಡ ಕೊಡ್ತಾ ಇದೀವಿ. ನಮ್ಮಲ್ಲಿ ಶಾಪ್ ಮಾಡಲ್ ಮತ್ತೆ ಕೆಫೆ ಮಾಡಲ್ ಅಂತ ಇದೆ. ಶಾಪ್ ಮಾಡಲ್ ಬಂದ್ಬಿಟ್ಟು 9 to 10 lakhs ಆಗುತ್ತೆ. ಕೆಫೆ ಮಾಡಲ್ ಬಂದ್ಬಿಟ್ಟು 14 to 15 lakhs ಆಗುತ್ತೆ. ಪ್ಲಸ್ ಪಾಯಿಂಟ್ ಅಂದ್ರೆ ಒಂದೇ ಫ್ರಾಂಚೈಸಿ ಫೀಸ್ಗೆ 2 ಫ್ರಾಂಚೈಸೀಸ್ ಕೊಡ್ತೀವಿ, ಒಂದು ಚಾಟ್ಸ್ ಮತ್ತೆ ಒಂದು ಜ್ಯೂಸ್ ಸರ್. ಸೊ ಇವೆರಡು ಬಂದು ವಿತ್ ಸೆಟಪ್ ನಮ್ದು ಕಾಸ್ಟ್ ಹೇಳ್ತಾ ಇರೋದು ನನಗೆ. ಸೊ ವಿತ್ ಸೆಟಪ್ ಅಂದ್ರೆ ಲೈಕ್ ಸಿವಿಲ್ ವರ್ಕ್ ಆಗಿರ್ಬೋದು, ಎಲೆಕ್ಟ್ರಿಕ್ ವರ್ಕ್ ಆಗಿರ್ಬೋದು, ಪ್ಲಂಬಿಂಗ್ ವರ್ಕ್ ಆಗಿರ್ಬೋದು, ವುಡ್ ವರ್ಕ್ ಆಗಿರ್ಬೋದು, ಲೈಟಿಂಗ್, ಡಿಜಿಟಲ್ ಬ್ರ್ಯಾಂಡಿಂಗ್ ಬೋರ್ಡ್ಸ್ ಆಗಿರ್ಬೋದು, ಸ್ಟೀಲ್ ಕೌಂಟರ್ಸ್ ಆಗಿರ್ಬೋದು, ಸ್ಟಾಫ್ ಸಪೋರ್ಟ್ ಆಗಿರ್ಬೋದು, ಮತ್ತೆ ಓಪನಿಂಗ್ ಡೇಗೆ ರಾ ಮೆಟೀರಿಯಲ್ಸ್, ಎಂಡ್ ಟು ಎಂಡ್ ಓಪನಿಂಗ್ ನಂಗೆ ನಮ್ದೇ ಜವಾಬ್ದಾರಿ ಇರುತ್ತೆ. ಹೊಸದಾಗಿ ಈಗ ಉತ್ತರಳ್ಳಿಯಲ್ಲೂ ಕೂಡ ಫ್ರಾಂಚೈಸಿನ ಕೊಟ್ಟು ಶಾಪ್ ನ ಓಪನ್ ಮಾಡಿದ್ರೆ ಹೇಳಿರುವಂತಹ ಫ್ರಾಂಚೈಸಿ ಫೀಸ್ ಕೇವಲ 10 ಔಟ್ಲೆಟ್ ಮಾತ್ರನೇ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಇನ್ನೂ ಜಾಸ್ತಿ ಡೀಟೇಲ್ಸ್ ಸಿಗುತ್ತೆ. ಮತ್ತೆ ಸಿಗುವ.